ಅಂಬ ಗುಮ್ಮುದ್ದೆ ತಿಂತಾರೆ ಅಣ್ಣ. ಏನಣ್ಣ ಇದು ತಿಂತಿಯಮ್ಮ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಏನು ವಿಡಿಯೋ ಅಂದರೆ ನಾರ್ಮಲ್ ಆಗಿ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇನ್ನು ಏನು ಆಗುತ್ತೆ ಮುಂದೆ ಅಂತ ಗೊತ್ತಿಲ್ಲ. ಇವಾಗ ನಾಷ್ಟ ಎಲ್ಲ ತಿನ್ಬಿಟ್ಟು ಇವಾಗ ತೋಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಸುಮ್ಮನೆ ಹಂಗೆ ಮನೇಲಿ ಕೂತು ಬೇಜಾರಾಗ್ತಾ ಇತ್ತು. ಸೊ ಮೇನ್ ರೋಡಲ್ಲಿ ಹೋದ್ರೆ 1 ಕಿಲೋಮೀಟರ್ ಮೇಲಾಗುತ್ತೆ. ಸೊ ಅದಕ್ಕೆ ಶಾರ್ಟ್ ಕಟ್ ರೂಟಲ್ಲಿ ಹೋಗ್ತಾ ಇದ್ದೀರಿ, ಹಂಗೆ ವಾಕ್ ಮಾಡ್ಕೊಂಡು. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಅಂತ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಹಾಗೂ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಫುಲ್ ಎಂಡ್ವರೆಗೂ ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಸೊ ಮುಂದೆ ನೋಡ್ಬೋದು ನೀವು, ನಮ್ಮ ಅಜ್ಜಿ, ನಮ್ಮ ಅಕ್ಕ ಮತ್ತೆ ಮಗುನ ಎತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ತುಂಬ ಪೀಸ್ಫುಲ್ ಆಗಿ ಚೆನ್ನಾಗಿದೆ. ಇದೆಲ್ಲ ದ್ರಾಕ್ಷಿ ತೋಟ. ಇನ್ನ ಯಾವುದು ಹಣ್ಣಾಗಿಲ್ಲ ಫ್ರೆಂಡ್ಸ್, ಎಲ್ಲ ಕಾಯಿ ಇದೆ ನೋಡಿ. ಹಲಸಿನಕಾಯಿ ಬಿಟ್ಟಿಲ್ಲಲ್ಲ, ಎಲ್ಲ ಬಿಟ್ಟು ಚಿಕ್ಕ ಚಿಕ್ಕದಾಗ ಐತೆ ನೋಡಿ ಕಾಯಿ. ನೋಡಿ ಫ್ರೆಂಡ್ಸ್, ಇದು ದಾಳಂಬ್ರಿ ಗಿಡ ಹಾಕಿದ್ದಾರೆ, ಇನ್ನು ಅದು ಬಂದಿಲ್ಲ. ಈ ಲೈನ್ ಫುಲ್ಲು ಅದೇ ಇರೋದು. ಎಷ್ಟು ಸೇಫ್ಟಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಅವ್ರು ತೋಟ ಮಾಡಿದಾರಲ್ಲ, ಯಾರು ಒಳಗಡೆ ಹೋಗಿ ಹಣ್ಣು ಕಿತ್ಕೊಂಬಾರ್ದು ಅಂತ ಕ್ಲೀನಾಗೆ ಈ ತರ ಥಿಕ್ನೆಸ್ ಆಗಿರೋ ನೆಟ್ ಹಾಕ್ಬಿಟ್ಟಿದ್ದಾರೆ. ಇನ್ನ ಎಲ್ಲ ಕಾಯಿ ಯಾವುದು ಹಣ್ಣು ಆಗಿಲ್ಲ, ಇನ್ನೇನು ಸ್ವಲ್ಪ ದಿನದಲ್ಲೇ ಹಣ್ಣಾಗುತ್ತೆ. ಕುಂಬಳಕಾಯಿ ಗಿಡ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳ. ಅವರೆಕಾಯಿ ಗಿಡನ ಅಷ್ಟು ತೋಟ ಬಗ್ಗೆ ಗೊತ್ತಿಲ್ಲ, ಯಾವ ಗಿಡಗಳ ಬಗ್ಗೆನೂ ಅಷ್ಟೊಂದು ಗೊತ್ತಿಲ್ಲ. ಸೊ ಅದಕ್ಕೆ ಯಾವ ಗಿಡ ಅಂತನೂ ನನಗೆ ಅಷ್ಟೊಂದು ಗೊತ್ತಿಲ್ಲ. ಸರ್ ನೋಡೋಣ ಬನ್ನಿ, ಇವಾಗ ಹೋಗ್ತಾ ಅಂತವೆ ಯಾವ್ಯಾವ ಗಿಡ ಸಿಗುತ್ತೆ ಹಂಗೆ ನೋಡ್ಕೊಂಡು ಬಂದ್ವಿ, ಹೋಗೋಣ. ಸೊ ಇದು ಮಾವಿನ ತೋಪಿಗೆ ಬಂದಿದ್ದೀರಿ. ಇಲ್ಲಿ ಸುತ್ತ ನೀವು ನೋಡ್ಬೋದು, ಫುಲ್ಲು ಮಾವಿನ ತೋಪೆ ಇರೋದು. ಕಾಯೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಸೀಸನ್ ಮುಗೀತು ಮಾವಿನ ಹಣ್ಣು. ಅಲ್ಲಿ ಯಾರೋ ಹಸು ಎಲ್ಲ ಕಟ್ಟಾಕಿದ್ದಾರೆ. ಇರೋದ್ರಿಂದ ನಮ್ಮನೆ ತಾನೇ ಫುಲ್ಲು ಸೈಲೆಂಟ್ ಆಗಿರುತ್ತೆ. ಆದರೆ ಈ ಥರ ತೋಟದ ಕಡೆ ಎಲ್ಲ ಬಂದರೆ, ಯಾರು ಕೆಲಸ ಮಾಡ್ತಾ ಇಲ್ಲ ಅಂದರೆ ತುಂಬಾನೇ ಫುಲ್ ಪೀಸ್ಫುಲ್ ಆಗಿ ನಾವು ನಡೆಯೋ ಸೌಂಡ್ ಅಥವಾ ನಾವು ಮಾತಾಡೋ ಸೌಂಡ್ ನಮಗೆ ಏಕೋ ಕೇಳಿಸುತ್ತೆ. ಅಷ್ಟು ಪೀಸ್ಫುಲ್ ಆಗಿ ಅಷ್ಟು ಚೆನ್ನಾಗಿದೆ. ಸೊ ಇದೊಂದು ಚಿಕ್ಕ ವೇ ಇದೆ ಫ್ರೆಂಡ್ಸ್, ಇಲ್ಲಿಂದಾನೇ ಹೋಗ್ಬೇಕು. ಸುತ್ತು ಮರ. ಇಲ್ಲಿ ಯಾರಾದರೂ ಯಾರಿಗಾದ್ರೂ ಏನಾದರೂ ಆದರೆ ಬಂದು ನೋಡೋಕ್ಕೂ ಯಾರು ಇರಲ್ಲ. ಆ ಥರ ಫುಲ್ ಇರಲ್ಲ, ಈ ಪ್ಲೀಸ್ ಗಿಡಗಳೇ ಇರೋದು. ನಾವಿದನ್ನ ಈ ಪ್ಲೀಸ್ ಮರ ಇಲ್ಲ, ಈ ಪ್ಲೀಸ್ ಗಿಡ ಅಂತ ಅಂತೀರಿ. ಕಾಲಂಚ್ ದಾರಿಯಲ್ಲಿ ನಾವು ಹೋಗ್ಬೇಕು, ಆವಾಗ ನಮ್ಮ ತೋಟಕ್ಕೆ ಹೋಗೋಕ್ಕೆ ಆ ಥರ ಆಗುತ್ತೆ. ಸುಸ್ತಾಗೋಯ್ತಾ ನಿಂಗೆ? ನಮ್ಮ ಅಜ್ಜಿಗೆ ನಡ್ಕೊಂಬರಕ್ ಕಷ್ಟ ಆಗ್ತೈತೆ ನೋಡಿ, ಎಷ್ಟು ಚೆನ್ನಾಗಿದೆ. ಹೂವು ಕಿತ್ಕೊಂಡ್ರೆ ಬೈತಾರೆ. ಇದ್ರಲ್ಲಿ ಜಾಸ್ತಿ ಬಿಟ್ಟಿದೆ ಅಂದ್ರೆ ಎಲ್ಲ ಜಾಸ್ತಿ ಹರಡೋಗಿದೆ ಅಲ್ಲ, ಇದು ಬೆಳ್ಳ ಕಾಣಿಸ್ತೈತೆ. ರೋಗನಾ? ರೋಗ ಆದ್ರೆ ಹತ್ರ ಬೆಳ್ಬೇಕಾಗತ್ತಾ? ಬಂಚ್ ಆಫ್ ಫ್ಲವರ್ಸ್ ಎಷ್ಟು ಚೆನ್ನಾಗಿದೆ ನೋಡಿ. ಶಾರು ನಡ್ಕೊಂಡು ಹೋಗ್ತಾ ಅವಳೆ. ಅವ್ರ ದೊಡ್ಡಮ್ಮಂಗೆ ಸುಸ್ತಾಗೋಯ್ತು ಎತ್ಕೊಂಡ್ ಬಂದಿದ್ಕೆ. ಇಲ್ಲೇನು ಕವರ್ ಹಾಕಿದೇನು ಕಜ್ಜಿ? ಇನ್ನ ಊನಿಲ್ಲಲ್ಲ, ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇಲ್ಲೆಲ್ಲ ಕವರ್ ಹಾಕಿ ರೆಡಿ ಮಾಡ್ಕೊಂಡಿದ್ದಾರೆ ನಮ್ಮ ಬಾವ ಅವರು. ಇಲ್ಲಿ ಇವಾಗ ಬೀನ್ಸ್ ಉಣ್ತಾರೆ. ತೋಟನೂ ನಮ್ಮ ಬಾವವರೇ ಮಾಡೋದು. ಇವಾಗ ಅದರಲ್ಲಿ ಹೂವು ಹಾಕಿದ್ದಾರೆ. ಇದರಲ್ಲಿ ಇವಾಗ ನೆಕ್ಸ್ಟ್ ಇದಕ್ಕೆ ಬೀನ್ಸ್ ಹಾಕಬೇಕು. ನೋಡಿ ಫ್ರೆಂಡ್ಸ್, ಇದೆ ನಮ್ಮ ತೋಟ.
ಇದ್ರಲ್ಲೂ ಅಷ್ಟು ಜಾಸ್ತಿ ಹೂವು ಬಿಟ್ಟಿಲ್ಲ, ಎಲ್ಲೋ ಒಂದೊಂದು ಬಿಟ್ಟಿದಲ್ಲ. ಸಂಪಲ್ ನೀರ್ ಐತಾ? ಐತೆ. ಮೋಟ್ರ್ ಬಿಟ್ಟಿದ್ದಾರೆ, ಸಂಪಲ್ ನೀರ್ ಬಂದಿದೆ. ನಾವಿಲ್ಲಿ ತೋಟಕ್ಕೆ ಬಂದ್ರಿ, ಇಲ್ಲಿ ಶುಕ್ರವಾರದ ಪೂಜೆ ಮಾಡ್ತೀರಿ ಫ್ರೆಂಡ್ಸ್. ಅದನ್ನ ತೋರಿಸ್ತೀನಿ, ಇಲ್ಲಿ ಚಾಮಿ ತೋರಿಸ್ತೀನಿ. ನಾವು ಹಂಗೆ ಇಲ್ಲೇ ಪೂಜೆ ಮಾಡ್ಕೊಳ್ಳೋದು. ಇದೆಲ್ಲ ಗೆದ್ಲುಳು ಅಂತ ಹೇಳ್ತಾರಲ್ಲ, ಅದೆಲ್ಲ ಕಿತ್ತಾಕ್ಬಿಟ್ಟಿದೆ. ಸಾರಿಸ್ಬಿಟ್ಟು ಶುಕ್ರವಾರದೊತ್ತು ಪೂಜೆ ಮಾಡ್ತೀರಿ. ಇದು ಮಲ್ಲಿಗೆ ಗಿಡ. ಬೆಳಗ್ಗೆ ಮತ್ತೆ ಸಾಯಂಕಾಲದ ಹೊತ್ತು ಏನಾದ್ರು ಬಂದ್ಬಿಟ್ರೆ ತೋಟಕ್ಕೆ ಬೆಳಗಿನ ಜಾವ ಅಂದರೆ ಒಂದು 6:30 7 ಗಂಟೆ ಆ ಟೈಮಲ್ಲಿ ಏನಾದರೂ ಬಂದರೆ ಆವಾಗ ನೀವು ಈ ಜಾಗ ಇದೆಯಲ್ಲ ನೋಡಿ, ಇಲ್ಲಿ ಈ ಜಾಗದಲ್ಲಿ ನೀವು ನವಿಲುಗಳು ಮತ್ತು ಜಿಂಕೆ ಇವೆಲ್ಲ ಓಡಾಡ್ತಾ ಇರುತ್ತೆ. ಸಾಯಂಕಾಲದ ಹೊತ್ತು ಅಷ್ಟೇ, ಹೊತ್ತು ಮುಣಗಬೇಕಾದ್ರೆ ಅವಾಗೂ ಅಷ್ಟೇ. ಅಕಸ್ಮಾತ್ ಇಲ್ಲ ಬೀನ್ಸ್ ಎಲ್ಲ ಹಾಕಿರ್ತಾರಲ್ಲ, ಲಾಸ್ಟ್ ಫುಲ್ಲು ಒಂದಷ್ಟು ಗಿಡ ಒಂದಷ್ಟು ಲೈನ್ ಎಲ್ಲ ತಿನ್ಕೊಂಬಿಟ್ಟಿರುತ್ತೆ. ಅದಕ್ಕೂ ನಾವು ಫುಲ್ಲು ಸೇಫ್ಟಿ ಮಾಡಬೇಕು. ಫುಲ್ಲು ನೆಟ್ಟಾಕಿ ಕಂಬಿ ಎಲ್ಲ ಎಣ್ದು ಇದು ಮಾಡಿಲ್ಲ ಅಂದರೆ ಅಷ್ಟೇ, ಹಂದಿಗಳು ಮತ್ತು ಇಲ್ಲ ಜಿಂಕೆ ನವಿಲು ಎಲ್ಲ ಬಂದು ತಿನ್ಕೊಂಡು ಹೋಗ್ಬಿಡುತ್ತೆ. ನಾವು ಲಾಸ್ಟ್ ಟೈಮ್ ಬಂದು ಟೊಮೆಟೊ ಮತ್ತು ಬೀನ್ಸ್ ಎಲ್ಲ ಹಾಕಿದ್ರು, ಅವಾಗೂ ಅಷ್ಟೇ. ಎಷ್ಟೇ ಸೇಫ್ಟಿ ಮಾಡಲಿ ಅದು ಬಂದು ತಿನ್ಬಿಟ್ಟೆ ಹೋಗ್ತಾ ಇದ್ದು. ನೋಡಿ ಈ ಪ್ಲೇಸಲ್ಲಿ ಬರುತ್ತೆ, ಈ ಪ್ಲೇಸಲ್ಲಿ ಈ ಲಾಸ್ಟ್ ಇಷ್ಟು ಸಾಲು ಕೂಡ ಇರೋದೇ ಇಲ್ಲ. ನಾವು ಎಷ್ಟೇ ಇದು ಮಾಡಿದ್ರು ಕ್ಲೀನಾಗಿ ಎಲ್ಲ ತಿನ್ಕೊಂಡು ಹೋಗ್ಬಿಟ್ಟಿರುತ್ತೆ. ಎಲ್ಲೋ ಟ್ರ್ಯಾಕ್ಟರ್ ಸೌಂಡ್ ಬರ್ತೈತೆ. ನಮ್ಮ ಅಜ್ಜಿ ನಮ್ಮ ಅಕ್ಕ ಎಲ್ಲ ಅಲ್ಲೇ ಕೂತ್ಕೊಂಡಿದ್ದಾರೆ. ನಾನು ಮಾತ್ರ ಇಲ್ಲಿವರೆಗೂ ಬಂದಿದ್ದೀನಿ. ತೋಟದಲ್ಲೆಲ್ಲ ಎಷ್ಟೋ ಜನ ಮನೆ ಮಾಡ್ಕೊಂಡಿರ್ತಾರೆ, ಅವರೆಲ್ಲ ತುಂಬ ಲಕ್ಕಿ ಅಂತ ಅನ್ಬೋದು. ಎಷ್ಟು ನೇಚರ್ನ ಡೈಲಿ ಫೀಲ್ ಮಾಡ್ಬೋದು, ಮತ್ತು ಅಷ್ಟು ಆರೋಗ್ಯಕರವಾದ ಗಾಳಿ ತಗೊಂಡು ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲವರೆಗೂ ಹಾಕಿದ್ದಾರೆ ನೆಟ್ಟೆಲ್ಲ, ಇಲ್ಲಿಂದೆಲ್ಲ ಬರುತ್ತೆ. ನಾನಿವಾಗ ಇಲ್ಲಿ ದಾಸವಾಳ ಗಿಡ ನೋಡೋಣ ಅಂತ ಬಂದೆ. ಹೂವು ಎಲ್ಲ ಚೆನ್ನಾಗಿಬಿಟ್ಟಿದೆ, ಅರಳ್ಬಿಟ್ಟಿದೆ ಎಲ್ಲ. ಇದೊಂದು ತುಂಬಾ ಚೆನ್ನಾಗಿದೆ, ಎಷ್ಟು ಕ್ಯೂಟ್ ಆಗಿದೆ, ಎಷ್ಟು ಚೆನ್ನಾಗಿದೆಲ್ಲ. ಇಲ್ಲಿ ಚಿಕ್ಕದಾಗೆ ಬಾಳೆ ಗಿಡ ಹಾಕೊಂಡಿದ್ದಾರೆ. ಅಜ್ಜಿ ಏನಂದ್ರಮ್ಮ? ಏನು ಬೈತಾ ಇದ್ರ ನಿನ್ನ? ಹಂಗ್ ಬೈತಾರ, ಏನು ಅಂತ ಬೈತಾರ? ಯಾಕಜ್ಜಿ ಅಂತ ಕೇಳು. ಪಪ್ಪ ಹೇಳ ಅಜ್ಜಿ ಏನು? ಪಪ್ಪ ಹೇಳೋಣ. ಏನಂತ ಹೇಳ್ತೀಯ ಪಪ್ಪಗೆ? ಚಿಚ್ಚಿ ಮಾಡುವಂತಿ ಅಜ್ಜಿನ? ಪಾಪ ಅಲ್ಲಮ್ಮ ನಮ್ಮ ಅಜ್ಜಿ ಅಲ್ಲ. ಏನು ಏನು ಅಂತಾರ? ಇಶು ಹೇಳೋಣ, ಇಶು ಅಕ್ಕ ಬರ್ಲಿ ಹೇಳೋಣ. ಕೂಗು ಇಶೋನ್, ಎಲ್ಲೋದ್ರಿ ಇಶೋನ್? ಅಜ್ಜಿ ಏನು ಅಂದ್ರು ಚುಚ್ಚಿ ಮಾಡು ಬಾ ಅಂತೀಯ? ಶರೋ ಕಾಯ್ಬೇಕಾ? ಕಿತ್ಕೋ, ನೀನೆ ಕಿತ್ಕೋ, ಕಿತ್ಕೋ. ನಂಗೊಂದು ಕಿತ್ಕೊಡು, ಅದು ಚೆನ್ನಾಗಿಲ್ಲ, ನಂಗೆ ಬೇರೆದ್ ಬೇಕು. ಇದರಲ್ಲಿ ಕೊತ್ತಂಬರಿ ಚೆಲ್ಲಿದಾರಂತೆ. ಅಂದ್ರೆ ಇನ್ನ ಮೊಳಕೆ ಬಂದಿಲ್ಲ, ಬಂದಾಗ ಗೊತ್ತಾಗುತ್ತೆ. ಎಲ್ಲಿ ಮತ್ತಿಲ್ಲೆಲ್ಲ ಓಡಾಡ್ತಾ ಇದ್ರೆ ತುಳಿದ್ರೆ ಅದಕ್ಕೆ ಇದಾಗಲ್ಲ ನೋಡಿ. ಇಲ್ಲಿ ಚಿಕ್ಕದು. ತುಂಬಾ ಸುಸ್ತಾಗ್ತದೆ ಫ್ರೆಂಡ್ಸ್. ಮನೇಲಿ ಇದ್ದು ಏನಾದ್ರೂ ಈ ತರ ಆಚೆ ಬಂದ್ರೆ ಸಖತ್ತು ಸ್ವಲ್ಪ ವಾಕ್ ಜಾಸ್ತಿನೇ ಆಯ್ತಲ್ಲ, ಸುಸ್ತಾಗ್ತೈತೆ. ನಾನು ಒಬ್ಬಳೇ ನಡೆಯೋದಲ್ದಿರ ಇವ್ಳನ್ನ ಬೇರೆ ಇವಾಗ ಎತ್ಕೊಂಡು ನಡೀತಾ ಇದ್ದೀನ. ಫುಲ್ಲು ಸ್ವೆಟ್ ಆಗ್ತಾ ಇದೀನಿ, ಬಿಸಿಲಿಲ್ಲ ಅಂದ್ರೆ ಸ್ವೆಟ್ ಆಗ್ತಾ ಇದೀನಿ. ನಮ್ಮ ಶಾರು ಯಾರ ಹತ್ರನೂ ಹೋಗ್ತಾ ಇಲ್ಲ. ಎತ್ಕೊಂಡು ಇಲ್ಲ ಹಾಕೋರು ಕರೆಂಟ್ ವೈರ್ಸ್ ಎಲ್ಲ. ಆವಾಗ ಇಲ್ಲೆಲ್ಲ ಮೇಲೆ ಫುಲ್ ಇದು ಹಾಕ್ಬಿಟ್ಟಿದ್ರು, ನೆಟ್ ಕೂಡ ಹಾಕ್ಬಿಟ್ಟಿದ್ರು.
ಒಳಗಡೆ ಕೈ ಕಣ್ಣು ಕಿತ್ಕೊಳಕ್ ಆಗ್ತಾ ಇರ್ಲಿಲ್ಲ. ಇದೆಲ್ಲ ಕರೆಂಟ್. ಕಾಯಿ ತಿಂತೈತಮ್ಮ ಅದು. ನೋಡು ಹೆಂಗ್ ತಿಂತೈತ್ ಕಾಯಿ. 6.5 hours later. ನಾನು ತೋಟಕ್ಕೆ ಹೋಗಿ ಬಂದಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ದೆ ಫ್ರೆಂಡ್ಸ್. ಆಮೇಲೆ ಎದ್ದು ನೋಡಿದ್ರೆ ಮಳೆ ಸ್ಟಾರ್ಟ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು ಕ್ಲೈಮೇಟು, ಫುಲ್ಲು ಕೋಲ್ಡಾಗೆ. ಸೊ ಅದಕ್ಕೆ ಏನಾದರೂ ಚಳಿಗೆ ಏನಾದರೂ ತಿನ್ಕೊಂಬರೋಣ ಅಂತ ಅಂದ್ಬಿಟ್ಟು ಚಾಟ್ಸ್ ತಿನ್ನಕ್ಕೆ ಹೊರಟಿದ್ದೀವಿ. ನಮ್ಮೂರ ಹತ್ರ ಅಷ್ಟೇ ಮಳೆ ಬರ್ತಾ ಇದ್ದು, ಆನ್ ದ ವೇ ಹೋಗ್ತಾ ಇರಬೇಕಾದ್ರೆ ನೋಡಿದ್ರೆ ಮಳೆ ಇಲ್ಲ, ಏನೂ ಇಲ್ಲ. ಅಂದರೆ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು, ಫುಲ್ಲು ಕ್ಲೌಡಿಯಾಗೆ ಮತ್ತು ಫುಲ್ಲು ತಂಪು ಗಾಳಿ. ಸೊ ನಾವು ಇದು ಚಾಟ್ಸ್ ಅಂಗಡಿ ರೀಚ್ ಆದ್ರಿ. ನಾನು ಟ್ರೈ ಮಾಡಿ 3 ಚಾಟ್ಸ್ ಕೂಡ ಚೆನ್ನಾಗಿತ್ತು. ಆ್ಯಂಡ್ ನನಗಿಲ್ಲೇ ಯಾವಾಗಲೂ ಇಷ್ಟ ಆಗೋದು ಬಂಗಾರಪೇಟೆ ಚಾಟ್ಸೇ ನಂಗೆ ತುಂಬ ಇಷ್ಟ ಆಗೋದು. ಸೊ ನಾವು ಯಾವಾಗಲೂ ರೆಗ್ಯುಲರಾಗಿ ಆಲ್ಮೋಸ್ಟ್ ಇಲ್ಲೇ ಹೋಗೋದು. ಹೆಂಗೈತಿ ಬೇಬಿ? ಸೂಪರ್. ಥ್ಯಾಂಕ್ ಯು ಹೇಳು. ನಾವು ನೆಕ್ಸ್ಟು ಮನೆಗೂ ಕೂಡ ಪಾರ್ಸೆಲ್ ತಗೊಂಡು ಹೊರಟಿದ್ದೀವಿ. ಸೊ ನಾವು ಮನೆಗೆ ಹೊರಡೋಷ್ಟ್ರಲ್ಲಿ ಕತ್ಲೆ ಆಗೋಗಿತ್ತು ಫ್ರೆಂಡ್ಸ್. ಸೊ ಇವತ್ತಿನ ದಿನ ಈ ಥರ ಇತ್ತು. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.